ಮುಖ್ಯವಾಗಿ ಒಬ್ಬ ಹೆಲ್ತ್ ಪ್ರೊಫೈಲ್ ನೋಡಬೇಕಂದ್ರೆ ಅಥವಾ ನಮಗೊಂದು ಆಸ್ ಎ ಡಾಕ್ಟ್ರಿಗೆ ಒಂದು ಟ್ರೀಟ್ ಮಾಡಬೇಕಾದ್ರೆ ಕೆಲವೊಂದು ಪ್ರಯೋಗಶಾಲೆ ವ್ಯವಸ್ಥೆ ಇರಬೇಕಾಗತ್ತೆ. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ಬೆಂಗಳೂರು ಸಿಟಿಯಲ್ಲಿ ನನಗನ್ಸಿದ 240 ನಮ್ಮ ಕ್ಲಿನಿಕ್ ಬೆಂಗಳೂರು ಸಿಟಿ ಒಳಗೆ ಪ್ರೆಸೆಂಟ್ ಇದೆ. ಆದರೆ ಒಂದು ನಮ್ಮ ಕ್ಲಿನಿಕ್ಕು ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ನಮ್ಮ ಕ್ಲಿನಿಕ್ನಲ್ಲಿ ರೋಟ್ರಿ ಸಹಯೋಗದಲ್ಲಿ ಈ ಥರದ್ದು ಇಕ್ವಿಪ್ಮೆಂಟ್ಸ್ಗಳೆಲ್ಲ ಇದ್ದಾವೆ. ಅದು ಬಿಟ್ಟರೆ ಇದು ಎರಡನೇ ನಮ್ಮ ಕ್ಲಿನಿಕ್ಕು RBI ಲೇಔಟಲ್ಲಿ ಇರುವಂಥ ನಮ್ಮ ಕ್ಲಿನಿಕ್ಕು. ಇದರಲ್ಲಿ ಹೆಮಟಾಲಜಿ ಅನಲೈಸರ್ ಇರ್ಬೋದು, ಮತ್ತು ಸೆಮಿ ಆಟೋ ಅನಲೈಸರು, ಸೆಂಟ್ರಿಫ್ಯೂಜ್, ಆನ್ಲೈನ್ ಇದು UPS ಆ್ಯಂಡ್ ದಿ ರೆಫ್ರಿಜರೇಟರ್ ಇರುವಂಥ ಇದರಲ್ಲಿ ಇರುವಂಥದ್ದು. ಸೊ ಆ್ಯಕ್ಚುಲಿ ನಮ್ಮ ಕ್ಲಿನಿಕ್ ಕಾನ್ಸೆಪ್ಟ್ ಏನಂದರೆ ಜನಗಳಿಗೆ ಲೋಕಲ್ ಇರುವಂಥ ಆ ಪರ್ಟಿಕ್ಯುಲರ್ ವಾರ್ಡಲ್ಲಿ ಇರುವಂಥ ಎಲ್ರಿಗೂ ಒಂದು ಬೇಸಿಕ್ ಹೆಲ್ತ್ ಫೆಸಿಲಿಟಿ ಕೊಡುವಂಥ ಒಂದು ಸರ್ಕಾರದ ಒಂದು ಕಾರ್ಯಕ್ರಮ ಇದೆ. ಸೊ ಈ ಒಂದು ದಿಸೆಯಲ್ಲಿ ಇವತ್ತು ವರದಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಮತ್ತು ಹಿರಿಯ ನಾಗರಿಕರ ವೇದಿಕೆಯಿಂದ ಕೆಲವೊಂದು ಪ್ರಯೋಗಶಾಲಾ ಇಕ್ವಿಪ್ಮೆಂಟ್ಸನ್ನು ಇಲ್ಲಿ ಕೊಟ್ಟಿದ್ದೀರಾ. ನೀವು ದಾನದ ರೂಪದಲ್ಲಿ, ಕೊಡುಗೆ ರೂಪದಲ್ಲಿ ಕೊಟ್ಟಿದ್ದೀರಾ. ಸೊ ಆ್ಯಕ್ಚುಲಿ ಇಲ್ಲಿನ ಜನರಿಗೆ ಒಳ್ಳೆಯ ಒಂದು ಆರೋಗ್ಯ ಸೇವಾ ಸೌಲಭ್ಯ ಸಿಗ್ತದೆ ಅಂತ ನಮ್ಮ ಭರವಸೆ. ಸೊ ನಮ್ಮ ಸರ್ಕಾರದ ವತಿಯಿಂದ ನಮ್ಮಿಂದ ಎಷ್ಟು ಒಂದು ಕೊಡಲಿಕ್ಕಾಗುತ್ತೋ ಈ ಕೆಲಸವನ್ನು ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ವೈದ್ಯಾಧಿಕಾರಿಗಳು ಇದ್ದಾರೆ, ಡಾಕ್ಟ್ರು ರೀಸೆಂಟಾಗಿ ಒಂದು ವಾರದಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಇಲ್ಲಿ ಸುಮಾರು 8-9 ವರ್ಷ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದ್ದಾರೆ, ಅದರಿಂದ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅವರು ಸಮೇತ ಹಾಗೆ ಇಲ್ಲಿ ಎಲ್ಲ ಕೆಲಸವನ್ನು ನಿರ್ವಹಿಸ್ತಿರುವಂಥ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಎಲ್ಲರಿಗೂ JP ನಗರದಲ್ಲಿ RBI ಬಡಾವಣೆ ಮತ್ತು ಈ ವಾರ್ಡಲ್ಲಿರುವಂಥ ಎಲ್ಲ ಜನರಿಗೂ ಒಂದು ಉತ್ತಮವಾದ ಆರೋಗ್ಯ ಸೇವಾ ಸೌಲಭ್ಯವನ್ನು ನೀಡಲಿಕ್ಕೆ ಕ್ರಮ ವಹಿಸ್ತಿದ್ದಾರೆ. ಅದೇ ಥರದಲ್ಲಿ ಇಕ್ವಿಪ್ಮೆಂಟ್ಸ್ ಏನಂತ ನಾನು ಹೇಳ್ಬಿಡ್ತೀನಿ. ಒಂದೆರಡು ವಿಷಯ ಏನಂತ ಹೇಳಿದ್ರೆ, ಇದರಲ್ಲಿ ಮೊದಲನೇದಾಗಿ ಹೆಮಟಾಲಜಿ ಅನಲೈಸರ್ ಅಂತ. ನಾವು ಮುಖ್ಯವಾಗಿ ಯಾವುದೇ ಒಂದು ಜ್ವರ ಇರ್ಬೋದು, ಯಾವುದೇ ಒಂದು ಇದ್ರೂ ಸಮೇತ ಪೇಷಂಟ್ಗಳಿಗೆ ಆ ಒಂದು ಹೆಮಟಾಲಜಿ ಅಂದರೆ CBC ಕೌಂಟ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರ್ಬೋದು, HP%, ಟೋಟಲ್ ಕೌಂಟು, ಇದು ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ನೋಡುವಂಥ ಒಂದು ಪರಿಸ್ಥಿತಿ. ಇದು ಎಲ್ಲ ಪೇಷಂಟ್ಗಳಿಗೂ ನಾವು ಸಾಮಾನ್ಯವಾಗಿ ವೈದ್ಯರು ಇದನ್ನು ಮಾಡ್ತಾರೆ. ಅದು ಹೆಮಟಾಲಜಿ ಅನಲೈಸರ್ SP% ಮತ್ತು ಅದರಲ್ಲಿ ಒಂದು 10 ರಿಂದ 15 ಪ್ಯಾರಾಮೀಟರ್ ಅದರಲ್ಲಿ ಟೆಸ್ಟ್ ಆಗುತ್ತೆ ಹೆಮಟಾಲಜಿ ಅನಲೈಸರಲ್ಲಿ. ಎರಡನೇದು ಬಂದುಬಿಟ್ಟು ಬಯೋಕೆಮಿಸ್ಟ್ರಿ ಅನಲೈಸರ್. ಬಯೋಕೆಮಿಸ್ಟ್ರಿ ಅನಲೈಸರಲ್ಲಿ ಏನಂತ ಹೇಳಿದ್ರೆ HbA1c ಟೆಸ್ಟ್ ಮಾಡ್ಬೋದು, ಸೀರಮ್ ಕ್ರಿಯಾಟಿನಿನ್, ಯೂರಿಕ್ ಆ್ಯಸಿಡು, ಎಲ್ಲ ಥರದ್ದು ಹೈಯರ್ ಎಂಡ್ ಟೆಸ್ಟ್ಗಳನ್ನೆಲ್ಲ ಅದರಲ್ಲಿ ಮಾಡ್ತಾ ಹೋಗ್ತಾರೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮಾಡ್ಬೋದು, ಬಟ್ ಅದಕ್ಕೆ ತಕ್ಕನಾಗಿ ರಿಯೇಜೆಂಟ್ಸ್ ಬೇಕಾಗುತ್ತೆ. ಯಾಕಂದರೆ ಎಲ್ಲ ರಿಯೇಜೆಂಟ್ಸ್ ಅವೈಲೇಬಿಲಿಟಿ ಇದ್ದರೆ ಮಾತ್ರ ಅದನ್ನು ಮಾಡಲಿಕ್ಕಾಗುತ್ತೆ. ಬಟ್ ಆದರೆ ಆ ರಿಯೇಜೆಂಟ್ಸ್ ಕಾಸ್ಟ್ ತುಂಬ ಹೈ. ಯಾಕಂತ ಹೇಳಿದ್ರೆ ಅದು ಪ್ಯಾಕೆಟಲ್ಲಿ ಬಂದಿರ್ತದೆ. ಈಗ 10 ಜನ ಪೇಷಂಟ್ಸ್ ಬಂದರೆ ನಾವು ಅದು ಓಪನ್ ಮಾಡಿದ್ರೆ ಮಾತ್ರ ಕಾಸ್ಟ್ ಕಡಿಮೆ ಆಗುತ್ತೆ. ದಿನನಿತ್ಯ ಅದನ್ನು ಯೂಸ್ ಮಾಡ್ತಾ ಇರಬೇಕು. ಅನಂತರ ಅವರು ಡೇ ಒಂದಿಂದ ಕೇಳ್ತಾ ಇದ್ದಾರೆ ಕಾಸ್ಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇದು ಹೇಳಲಿಕ್ಕೆ ಆಗೋದಿಲ್ಲ. ಇದು ಬೈ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದ್ರೆ ನೀವು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ. ನೀವು ಬೇಕಾದರೆ ಈಗ HbA1c ಬಗ್ಗೆ ಅವರು ಸಿಕ್ಕಾಪಟ್ಟೆ ಪ್ರೆಷರ್ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ HbA1c ಮಾಡ್ಬೋದು, ಅದ್ರ ಕಿಟ್ ಕಾಸ್ಟ್ ಇಷ್ಟು ಅಂತ ಇರ್ತದೆ. ನೀವು ಎಲ್ಲರೂ ಸೀನಿಯರ್ ಸಿಟಿಸನ್ ಬಂದ್ಬಿಟ್ಟು ನನಗೆಲ್ಲ ಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅದು ಆಲ್ ದಿ ಕಾಸ್ಟ್ ಗೋ ಡೌನ್, ಅದು ವೇಸ್ಟ್ ಆಗುತ್ತೆ. ಆದ್ದರಿಂದ ನೀವು ಒಂದು 5 ಜನನೋ 10 ಜನನೋ ಟೆಕ್ನಿಷಿಯನ್ ಅವ್ರು ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನೀವು ಅದನ್ನು ಯಾರ್ಯಾರಿಗೆ ಮಾಡಬೇಕಂತ ನೀವೇ ಲಿಸ್ಟ್ ಮಾಡ್ಕೊಳ್ಳಿ, ಕೊಡಿ. ಅದನ್ನು ನಿಮ್ಮ ಇದು ಸೆಂಟ್ರು, ನಿಮ್ಮ ಇಕ್ವಿಪ್ಮೆಂಟ್ಸು, ಏಜೆಂಟ್ಸು ನೀವೇ ಕೊಡ್ತಾ ಇದ್ದೀರಾ. ಆದರೆ ನೀವು ಅದ್ರ ಲಿಸ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಿ. ಅವಾಗ ಏನಾಗುತ್ತೆ, ಅವ್ರನ್ನ ಅನಲೈಸ್ ಮಾಡಿಬಿಟ್ಟು ಯಾರ್ಯಾರಿಗೆ ಮಾಡಬೇಕು ಅದು 3-4 ದಿನಕ್ಕೆ ಒಂದ್ಸತಿ, 4 ತಿಂಗಳಿಗೆ ಒಂದ್ಸತಿ ಮಾಡಿದ್ರೆ ಸಾಕು. ಅದೇನು ದಿನನಿತ್ಯ ಮಾಡುವಂಥದ್ದು ಅಲ್ಲ. ಅದು ಆ ಥರದ್ದು ಮಾಡ್ಬೋದು. ಮತ್ತು ಸರ್ಕಾರದ ವತಿಯಿಂದನೂ ಸಮೇತ ಅನ್ಸೈಡ್ ಗ್ರಾಂಟ್ಸ್ ಅಂತ ಕೊಡ್ತಾರೆ. ಯೂಶಲಿ ಅದು 80 ರಿಂದ 1 ಲಕ್ಷ ರೂಪಾಯಿವರೆಗೆ ಇರ್ತದೆ ಆ್ಯನ್ಯುವಲಿ. ಲಾಸ್ಟ್ ಇಯರ್ ರಿಲೀಸ್ ಆಗಿಲ್ಲ. ಅದು ಇರೋ ಪರಿಸ್ಥಿತಿನೇ ಹೇಳ್ತೀನಿ ನಾನು. ಯಾಕಂದರೆ ಸರ್ಕಾರದಲ್ಲಿ ನಾನಾ ಥರದ ಆರ್ಥಿಕ ಕೊರತೆಯಿಂದ ಅದು ಲಾಸ್ಟ್ ಇಯರ್ ರಿಲೀಸ್ ಆಗಿಲ್ಲ ದುಡ್ಡು. ಈ ವರ್ಷ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದರೂ ಕೊಟ್ಟರೆ ಅದರಿಂದನೂ ಸಮೇತ ಅದನ್ನು ಸಪ್ರೇಟಾಗಿ ಫಂಡ್ ಅಕೌಂಟ್ ಇರ್ತದೆ. ಆ ಅಕೌಂಟ್ನಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರು ಯಾವ್ದು ಬೇಕಂತ ತಗೋತಾರೆ. ಯಾಕಂದರೆ ದಿನನಿತ್ಯ ಇಲ್ಲಿನ ಸಮಸ್ಯೆನೂ ಇರ್ತದೆ. ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಸಣ್ಣ ಮೇಂಟೆನೆನ್ಸ್ ಇರ್ತದೆ. ಅದಕ್ಕೂ ಎಲ್ಲ ಬಳಸ್ಕೋಬೇಕು ಆ ದುಡ್ಡನ್ನು. ಬರೀ ನಾವು ಏಜೆನ್ಸಿಗೆ ಮಾತ್ರ ಆಗೋದಿಲ್ಲ. ಏನಾದರೂ ಉಳ್ಕೊಂಡ್ರೆ ಅದಕ್ಕೆ ಇದು ಮಾಡ್ತಾರೆ. ಇಲ್ಲ ರೇಬಿಸ್ ವ್ಯಾಕ್ಸಿನ್ ಇರ್ಬೋದು, ಅಥವಾ ದಿನನಿತ್ಯ ಕೆಲವೊಂದು ಮೆಡಿಸಿನ್ ಫೆಸಿಲಿಟಿ ಇರ್ಬೋದು, ಅಂಥದ್ದು ಎಲ್ಲದಕ್ಕೂ ಅದನ್ನು ಯೂಸ್ ಮಾಡಬೇಕು. ಅದಕ್ಕೊಂದು ಕಮಿಟಿ ಅಂತ ಇರ್ತದೆ ಇಲ್ಲಿ ನಮ್ಮ ಕ್ಲಿನಿಕಲ್ಲಿ. ಇವರು ಜಯರಾಮ್ ಸರ್ ಅವರು ಇರ್ಬೋದು ಅನ್ಸುತ್ತೆ ಆ ಕಮಿಟಿಯಲ್ಲಿ. ಅವರು ಇರ್ಬೋದು. ಅವರು ಹಾಗೆಯೇ
ನಿಮ್ಮಲ್ಲಿ ಬೇಕಾದರೆ ನೀವು ಒಂದು 2 ಜನ ಮೆಂಬರು ಆಗ್ಬೋದು. ನೀವು ಟೆಂಪಲ್ ಟ್ರಸ್ಟಿಂದ ಇರ್ಬೋದು, ಹಿರಿಯನಾಗಿರ್ಬೋದು, ಮೆಂಬರ್ ಆಗ್ಬೋದು ಅಂತ ಮೆಂಬರ್ ಆಗಿ ನಿಮ್ಗೆ ಸಜೆಷನ್ ಕೊಡ್ಬೋದು ಅಷ್ಟೇ. ಅಲ್ಲಿ ಡಾಕ್ಟ್ರು ಮತ್ತು ಇವರು ನೇಮಕ ಮಾಡ್ಕೊಂಡಿರ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ ದಿನ ತಿಂಗಳಲ್ಲಿ ಏನೇನಾಗಿದೆ ಅಂತ ಕೊಡ್ತಾರೆ. ಸೊ ಇದೆಲ್ಲ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಲ್ಯಾಬ್ರೇಟರಿಗೆ ಸಂಬಂಧಪಟ್ಟ ಟೆಸ್ಟ್ಗಳನ್ನ ಇಲ್ಲಿ ಮಾಡ್ತಾರೆ. ಇಲ್ಲಿ ಫುಲ್ ಟೈಮ್ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಸ್ಟಾಫ್ ನರ್ಸ್ ಇದ್ದಾರೆ, ಮೆಡಿಕಲ್ ಆಫೀಸರ್ ಇದ್ದಾರೆ, ಅದು ಎಲ್ಲರೂ ಇಲ್ಲಿ ಸಂಬಂಧಪಟ್ಟವರು ಎಲ್ಲರೂ ಇರ್ತಾರೆ. ನೀವು ಈ ಒಂದು ಕೇಂದ್ರ ಒಂದು ಮಾಡೆಲ್ ಕೇಂದ್ರವಾಗಿ ಮುಂದಿನ ದಿನದಲ್ಲಿ ಮಾಡಿ BBMP ಸೌತ್ ಸಿಟಿ ಕಾರ್ಪೊರೇಷನ್ಗೆ ಒಂದು ಮಾಡೆಲ್ ಆಗಿ ತೋರಿಸಿ ಒಂದು ವ್ಯಕ್ತಿತ್ವದಲ್ಲಿ ಮಾಡಿ ಇಂಥ ವಾರ್ಡಲ್ಲಿ ಇದೇ ಥರದಲ್ಲಿ ಇದೇ ಮಾಡೆಲ್ ರೆಪ್ಲಿಕಾ ಆಗಬೇಕು. ಪ್ರತಿಯೊಂದು ಏರಿಯಾದಲ್ಲೂ ನಮ್ಮ ಕ್ಲಿನಿಕ್ಗಳನ್ನು ರೆಪ್ಲಿಕಾ ಆದರೆ ಸಿಟಿಸನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲ ಜನರಿಗೂ ಒಳ್ಳೆ ಅನುಕೂಲ ಕೊಡಲಿಕ್ಕಾಗುತ್ತೆ, ಆರೋಗ್ಯ ಸೇವೆ ಕೊಡಲಿಕ್ಕಾಗುತ್ತೆ. ಯಾಕಂದರೆ ಸರ್ಕಾರ ಎಲ್ಲ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ. ನೀವು ಪಬ್ಲಿಕ್ಕು ಅಥವಾ ನೀವೆಲ್ಲರೂ ಮುಂದೆ ಬಂದು ಇದು ಮಾಡಿದ್ರೆ, ಹೆಲ್ಪ್ ಮಾಡಿದ್ರೆ ದಯವಿಟ್ಟು ನಾವು ಸಬ್ಸ್ಕ್ರೈಬ್ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾ ಇವರೆಲ್ಲ ಇದು ಬಂದು ಇವತ್ತು ಕಾರ್ಯಕ್ರಮ ಅಂತ ಇವತ್ತೊಂದು ಇನಾಗ್ರೇಷನ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ತಿಳ್ಕೊಳ್ತಾ ಅದು ಸ್ವಲ್ಪ ಮಂಡೆಯಿಂದ ಎಲ್ಲ ಟೆಸ್ಟ್ಗಳನ್ನು ಸರ್ವಿಸನ್ನು ಓಪನ್ ಮಾಡಿದ್ದೇವೆ. ನಮ್ಮ ಕ್ಲಿನಿಕಲ್ಲಿ ಕೇವಲ BP ಶುಗರ್ ಮಾತ್ರ ನಡೀತಾ ಇತ್ತು. ಇಲ್ಲಿ ಸುಮಾರು ಜನ ಎಲ್ಲ ಹಿರಿಯ ನಾಗರಿಕರಲ್ಲೇ ಅಂದರೆ ನಮ್ಮ ಸಂಘದವರು ಅಂತಲ್ಲ, ಇಲ್ಲಿ ಬರೋರೆಲ್ಲ ಸಾಕಷ್ಟು ಜನ ಅದು ಉಪಯೋಗ ತಗೋತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ನಮಗೆ ಡೈಲಿ ಹಿಟ್ಸ್ ಕಡಿಮೆ ಆದರೆ ಇದನ್ನು ಟ್ರೋಲ್ ಮಾಡಿಬಿಡ್ತಾರೆ, ಜಾಸ್ತಿ ಹಿಟ್ಸ್ ಆಗಬೇಕು ಅಂತ ಡೈಲಿ ಇಲ್ಲಿ ಡಾಕ್ಟ್ರಿಗೆ ಇಲ್ಲಿ ಸ್ಟಾಫ್ಗೂ ಎಲ್ಲ ಹೇಳ್ತಾ ಇದ್ದೆ. ಈಗ ಇದೊಂದು ಬಂದಿರೋದ್ರಿಂದ WBC ಈವನ್ ಪ್ಲೇಟ್ಲೆಟ್ಸು, ಹಿಮೋಗ್ಲೋಬಿನ್ನು ಪ್ಲಸ್ HbA1c ಎಲ್ಲ ಆಗುತ್ತೆ. HbA1cಗೆ 600 ಚಾರ್ಜ್ ಮಾಡ್ತಾರೆ. ಇನ್ನು ಲಿಪಿಡ್ ಪ್ರೊಫೈಲ್ಗೆಲ್ಲ ಹೋಯ್ತು ಅಂದರೆ ಅದಕ್ಕೆಲ್ಲ ಹೆಚ್ಚು ಕಡಿಮೆ 2000 ಆಗುತ್ತೆ. ಈ ಒಂದು ಭಾಗದ ಜನಗಳಿಗೆ ಅದು ಆಗಬೇಕು ಅಂತೇಳಿ ನಮಗೆ ಅವತ್ತು ಪೈಮಾಮ್ ಬಂದು ಅದು ಬೇರೆ ಎಲ್ಲೂ ಕೊಡೋಕೆ ಇಷ್ಟ ಇಲ್ಲ, ಇಲ್ಲೇ ಕೊಡಬೇಕು ಅಂತ ಅವರು ಡಿಸೈಡ್ ಮಾಡೇ ಬಂದುಬಿಟ್ಟಿದ್ರು. ಅದು ಖಂಡಿತ ಅದನ್ನು ನಾವು ನಡೆಸ್ಕೊಡ್ತೀವಿ, ಅದನ್ನು ಮೇಂಟೈನ್ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲ ಈ ಸುತ್ತ ಇರೋ ನಾಗರಿಕ, ನಮ್ಮ ಬರೀ ಹಿರಿಯ ನಾಗರಿಕರ ಸಂಘ ಅಲ್ಲ, ಇಲ್ಲಿ ಸುತ್ತಮುತ್ತ JP ನಗರ 7, 8, 9 ಪ್ಲೇಸಲ್ಲಿ ಇರುವಂಥ ಎಲ್ಲ ನಾಗರಿಕರ ಪರವಾಗಿ ನಾನು ಡಾಕ್ಟ್ರಿಗೆ ಆಶ್ವಾಸನೆ ಕೊಡ್ತೀನಿ. ಅದನ್ನು ನಾವು ಮೇಂಟೈನ್ ಮಾಡಿ ಅದನ್ನು ಮಾಡ್ತೀವಿ. ಏಕೆಂದರೆ ಇಲ್ಲಿ ಕೆಲವರು ಹೇಳ್ತಾ ಇದ್ರು, ಇಲ್ಲಿ ವಾಕಿಂಗ್ ಬರೋದು ಡೈಲಿ, ಕೆಲವರು ಬ್ಲಡ್ ಟೆಸ್ಟಿಗೆ ಬರೋದು. ಇದರಲ್ಲಿ ಆ ಥರ ಇಲ್ಲ, ನಾವು ದಿವಸಕ್ಕೆ 3 ರಿಂದ 5ಕ್ಕೆ ರೆಸ್ಟ್ರಿಕ್ಟ್ ಮಾಡ್ತೀವಿ. ಯಾಕೆಂದರೆ ಇಟ್ ಟೇಕ್ಸ್ 1.5 to 2 hours ಎಲ್ಲ ರಿಪೋರ್ಟ್ ಬರಲಿಕ್ಕೆ. ಸುಮ್ಮನೆ ಹೋಗೋರು ಬರೋರೆಲ್ಲ ಏನೋ ಫ್ರೀ ಆಗಿದೆ ಅಂತ ಹೇಳಿ ಮಾಡಿಸೋದಲ್ಲ. ಅದು ಇವ್ರಿಗೆ ಹೇಳಿದಾಗ ರಿಪೋರ್ಟ್ ತಗೊಂಡು ನೆಕ್ಸ್ಟ್ ಟೈಮ್ ಬರುವಾಗ ರಿಪೋರ್ಟ್ ಇದ್ದರೆ ಮಿನಿಮಮ್ 4 to 6 months ಆದರೂ ಮಾತ್ರ ಅವ್ರಿಗೆ ಮಾಡಬೇಕಂತ ಹೇಳಿ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡಿ ಮಾನಿಟರ್ ಮಾಡ್ತೀವಿ. ಹಾಗಾಗಿ ಈ ಒಂದು ಲಕ್ಷಗಟ್ಟಲೆ ದುಡ್ಡಾಗಿದೆ, ಇಲ್ಲಿಗೆ ಕೊಡಬೇಕು ಅಂತ ಹೇಳಿ ಪೈಮಾಮು ವರದಾಂಜನೇಯ ಸ್ವಾಮಿ ಟ್ರಸ್ಟ್ನವ್ರು ಡಿಸೈಡ್ ಮಾಡಿ ಇಲ್ಲಿ ಕೊಟ್ಟರು. ಅವರಷ್ಟು ಮಾಡ್ತಿರುವಾಗ ನಮ್ಮದೊಂದು ಅಳಿಲ ಸೇವೆ ಅಂತೇಳಿ ಅದಕ್ಕೆ ಏನು ಬೇಕೋ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀನಿ. ಸೊ ನಮ್ಮ ಡಾಕ್ಟರ್ ಸರ್ ಹೇಳ್ದಂಗೆ ಇದು ಒಂದು ಮಾಡೆಲ್ ಕ್ಲಿನಿಕ್ ಆಗೋಣ. ನಮ್ಗೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಮ್ಮ ಶಾಸಕರು ಹಾಗೂ ಕಾರ್ಪೊರೇಟರ್ ಜಯರಾಮ್ ಇದ್ದೇ ಇದ್ದಾರೆ. ಇದನ್ನು ಮಾಡೆಲ್ ಕ್ಲಿನಿಕ್ ಮಾಡಿ ನಾವು ಇನ್ನೂ ಹೆಚ್ಚಿನ ಇಲ್ಲಿ ಒಂಥರ ಮಿನಿ ಆಸ್ಪತ್ರೆ ಥರನೇ ಬೇಕಾದ್ರೂ ಮಾಡೋಣ ಅಂತೇಳಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನಾವು ಅದನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮೆಲ್ಲರ ಪರವಾಗಿ ವರದಾಂಜನೇಯ ಸ್ವಾಮಿ ಟ್ರಸ್ಟ್ ಪೈಮಾಮು ಡಾಕ್ಟರ್ ಪರವಾಗಿ ಜಯರಾಮ್ ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಹಿರಿಯ ನಾಗರಿಕರ ಸಂಘದಿಂದ ಅದನ್ನು ಮಾನಿಟರ್ ಮಾಡಿ ನಾವು ಇದು ತುಂಬ ಯಶಸ್ವಿಯಾಗಿ, ಏಕೆಂದರೆ ತಂದಿಟ್ಟಿದ್ದು ಅದು ವೇಸ್ಟ್ ಆಗಬಾರ್ದು. ಸೊ ಅದಕ್ಕೆ ಬೇಕಾಗಿದ್ದು ಎಲ್ಲ ಬೇಕು. ಸುಮಾರು 1 ತಿಂಗಳಾಗೋಯ್ತು, ಆಗಲೇ ಬೇಕಾಗಿತ್ತು. ಒಂದಕ್ಕೊಂದು ಏಕೆಂದರೆ ನಾವು ಒಪ್ಕೊಂಡ ಮೇಲೆ ಅದನ್ನು ಮಾನಿಟರ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಅದನ್ನೇ ಕೇಳ್ತಾ ಇದ್ದೆ. ಆಮೇಲೆ ಜಯರಾಮಣ್ಣಂತರ ಹೇಳಿದಾಗ ಅದಕ್ಕೆ ಬೇರೆ ಇನ್ನೇನಾದ್ರೂ ವ್ಯವಸ್ಥೆ ಇದ್ರು ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಇದನ್ನು ಯಶಸ್ವಿಯಾಗಿ ನಡೆಸೋಣ ಅಂತ ಹೇಳಿ ಮತ್ತೊಮ್ಮೆ ನಾನು ಪೈಮಾಮ್ಗೆ, ಡಾಕ್ಟ್ರಿಗೆ, ನಮಗೆಲ್ಲದಕ್ಕೂ ಸಹಕಾರ ಕೊಡ್ತಾರೆ ಜಯರಾಮಣ್ಣಂಗೆ, ಶಿಶಿಕಾಂತ್ಗೆ ನಾನು ಧನ್ಯವಾದ ಹೇಳ್ತಾ, ನಾವೆಲ್ಲ ಇದ್ದೀವಿ ಜೊತೆಯಲ್ಲಿ ಎಲ್ಲ ಒಟ್ಟಿಗೆ ಇದನ್ನು ಮಾಡೆಲಾಗಿ ಮಾಡೋಣ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೂ, ಯಾಕೆಂದರೆ ಈ ನಮ್ಮ ಕ್ಲಿನಿಕ್ ಓಪನ್ ಆಗಿದ್ದು, ಮೇಲ್ಗಡೆ ಯೋಗ ಹಾಲ್ ಓಪನ್ ಆಗಿದ್ದು, ಇದು ಒಂದಾಯಿತು, ಎಲ್ಲ ನಮ್ಮ ಒಂದು ಇದರಲ್ಲೇ ಆಗೋಗಿದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟಿಂದ ಏನು ಹಿರಿಯ ನಾಗರಿಕರಿಗಾಗಲಿ ಇಲ್ಲಿನ ನಾಗರಿಕ ಸೌಲಭ್ಯವನ್ನು ಒದಗಿಸಿಕೊಟ್ಟಂಥ ವಿಶ್ವನಾಥ್ ಪೈ ಮತ್ತು ಅವರ ತಂಡದವರಿಗೆ ನನ್ನ ಧನ್ಯವಾದಗಳು. ಏನು ನಮ್ಮ ಇಲ್ಲಿ ಬರುವಂಥ ಎಲ್ಲ ವರ್ಗದ ಜನಗಳು ಇಲ್ಲಿ ಬರ್ತಾರೆ. ಇವ್ರಿಗೆ ಮಾಡಬೇಕು ಅವ್ರಿಗೆ ಮಾಡಬೇಕು ಅಂತೇನಿಲ್ಲ, ಎಲ್ಲರಿಗೂ ಇಲ್ಲಿ ಆ ಏನು ಇಲ್ಲಿನ ಒಂದು ಸೌಲಭ್ಯ ಇದೆ ಅದು ಎಲ್ಲರಿಗೂ ಬರ್ತದೆ. ನಾವು ಎಲ್ಲರಿಗೂ
ವಾಕ್ ಮಾಡುವಾಗ ಅಲ್ಲಿ ಇಲ್ಲಿ ಬಂದಾಗ ಏನಾದರೂ ಸಮಸ್ಯೆ ಅಂತ ಅವರು ಹೇಳ್ಕೊಂಡಾಗ ಅವ್ರಿಗೆಲ್ಲರಿಗೂ ಹೇಳಿ ಬಂದು ಇಲ್ಲಿ ಚೆಕ್ ಮಾಡಿಸ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದೇವಸ್ಥಾನ ಸೇವಾ ಟ್ರಸ್ಟ್ ಈ ಥರ ಸಾಮಾಜಿಕ ಕಾರ್ಯಕ್ರಮ ನಾವು ಭಾಳ ಒಂದು 22 ವರ್ಷದಿಂದಲೂ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಕಳೆದ ವರ್ಷ ಎಲ್ಲ ಅಂದರೆ ಹಿಂದಿನ ವರ್ಷ ನಮ್ಮ ಡಾಕ್ಟರ್ ಸಹಯೋಗದಿಂದ ನಾವೊಂದು ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ ನಾವು ಮಾಡೋದು ದೊಡ್ಡ ಮಟ್ಟದಲ್ಲಿ ಅದನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಕಳೆದ 2025ನಲ್ಲಿ ನಾವು ಸಂಜೀವಿನಿ ಆರೋಗ್ಯ ಸಿಂಧು ಇದರ ಒಂದು ಸ್ಕೀಮಿನ ಅಡಿಯಲ್ಲಿ ನಾವೊಂದು ಡಯಾಲಿಸಿಸ್ ಮೆಷಿನ್ ಇದನ್ನು ನಾವು ನಮ್ಮ ದೇವಸ್ಥಾನದ ವತಿಯಿಂದ ನಾವು ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ಗೆ ಅದನ್ನು ನಾವು ಲೇಡೀಸ್ ವಿಭಾಗದಲ್ಲಿ ನಾವು ಅದನ್ನು ಡೊನೇಟ್ ಮಾಡಿದ್ದೇವೆ. ಸಾಧಾರಣ ಸೊಫಿಸ್ಟಿಕೇಟೆಡ್ 11 ಲಕ್ಷ ರೂಪಾಯಿ ವರ್ತು ಮೆಷಿನ್ ನಾವು ಅಲ್ಲಿ ಕೊಟ್ಟಿದ್ದೇವೆ. ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಅವ್ರು ನಡ್ಸ್ಕೊಂಡು ಬರ್ತಾರೆ. ಬಂದಂಥ ಲೇಡೀಸಿಗೆ ಫ್ರೀಯಾಗಿ ಇದಾಗ್ತದೆ ಡಯಾಲಿಸಿಸ್. ಆವಾಗ ಮೆನ್ಸ್ ವಿಭಾಗದಲ್ಲಿ ಏನು ಮಾಡಬೇಕು ಅಂತ ಗೌಡ್ರು ಕೇಳ್ತಾರೆ. ಅದಕ್ಕೆ ನಾವು 2026ಅಲ್ಲಿ ನಾವು ಅದೇ ಹಾಸ್ಪಿಟಲಿಗೆ ಅದೇ ಥರದ ಇನ್ನೊಂದು ಡಯಾಲಿಸಿಸ್ ಮೆಷಿನನ್ನು ಮೆನ್ಸ್ ವಿಭಾಗಕ್ಕೂ ನಾವು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನಾವೀಗ ಏನು ಅಂತ ಹೇಳಿದ್ರೆ ದೇವಸ್ಥಾನ ಇರೋದು ಸಮಾಜದ ಏಳಿಗೆಗಾಗಿ. ಬೇರೆ ದೇವಸ್ಥಾನಗಳು ಹೇಗಿದ್ದಾವೆ ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ನಮ್ಮ ದೇವಸ್ಥಾನದ ಬಗ್ಗೆ ಮಾತ್ರ ನಾವು ಜವಾಬ್ದಾರರು. ನಾವು ಅದನ್ನು ಹೇಳ್ತಾ ಇದ್ದೀವಿ. ನಾವೇನು ಅಂತ ಹೇಳಿದ್ರೆ ನಮಗೆ ಸಮಾಜ ದೇವಸ್ಥಾನಕ್ಕೆ ಸಾಕಷ್ಟು ಕೊಟ್ಟಿದೆ. ನಾವಿನ್ನು ಮುಂದೆ ಸಮಾಜಕ್ಕೆ ನಾವು ಕೊಡಬೇಕು ಅಂತ ಹೇಳೋ ಒಂದು ದೃಷ್ಟಿಯನ್ನು ನಮ್ಮ ದೇವಸ್ಥಾನದ ಸೇವಾ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು ಅದರ ಬಗ್ಗೆ ನನ್ನ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ಅದು ಇದರಲ್ಲಿ ನಾವು ಈವಾಗಲೇ ಬರೋ ವರ್ಷಕ್ಕೆ ಅಂದರೆ 2027ಗೆ ಏನು ಕೊಡಬೇಕು ಅಂತ ಹೇಳ್ಕೊಂಡು ನಾವು ಇವಾಗಲೇ ಡಿಸೈಡ್ ಮಾಡಿ ನಾವೀಗ ಒಂದು ವೆಂಟಿಲೇಟರ್ ಅಂದರೆ ಸಾಧಾರಣ ಒಂದು 25 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂಥ ಒಂದು ವೆಂಟಿಲೇಟ್ರನ್ನು ನಾವು ಪುನಃ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟ್ಲಿಗೇ ಕೊಡಬೇಕು ಅಂತ ಎಲ್ಲಿ ಕೊಡಬೇಕು ಅಂತ ನಾವಿನ್ನು ಯಾವುದು ಏನು ಅಂತ ಡಿಸೈಡ್ ಮಾಡಿಲ್ಲ. ಅದನ್ನು ಕೊಡಬೇಕು ಅಂತ ಹೇಳ್ಕೊಂಡು ನಾವು ಇವಾಗಲೇ ಅದ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀವಿ. ಡೋನರ್ಸನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಏನು ಬರುತ್ತೆ ಅದನ್ನು ತಗೊಂಡು ನಾವು ಪುನಃ ಸಮಾಜಕ್ಕೇ ಕೊಡಬೇಕು ಅನ್ನೋದು ನಮ್ಮ ಮೇನ್ ಉದ್ದೇಶ. ಬೇರೆ ಯಾವುದೇ ಉದ್ದೇಶ ನಮ್ದು ಏನೂ ಇಲ್ಲ. ಏನಂದರೆ ಪ್ರತಿಯೊಬ್ಬರಿಗೂ ಅದರಿಂದ ಉಪಯೋಗ ಆಗಬೇಕು ಅಂತ. ಇಲ್ಲೂ ನಾವು ಈ ಅನಲೈಸರ್ ಕೊಡಲಿಕ್ಕೂ ಕಾರಣ ಮುಖ್ಯ ಕಾರಣ ಡಾಕ್ಟರ್ ಏನಾದರೂ ಇದನ್ನು ನಾವು ನೀವು ಕೊಡಿ 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 ಅಂತ ನಮ್ಗೆ ಹೇಳ್ತಾ ಇದ್ವಿ. ನಾವು ಅದರಲ್ಲೂ ನಮ್ಮ ಬಜೆಟ್ ನೋಡ್ಕೊಂಡ್ವಿ. ಈ ಬಾರಿ ನಮಗೇನು ಅಂತ ಹೇಳಿದ್ರೆ ಒಬ್ಬರು ನರೇಶ್ ಪೈ ಅಂತ ಹೇಳ್ಕೊಂಡು ಈಸ್ ಫ್ರಮ್ ಮ್ಯಾಂಗ್ಳೂರು ಅವರು ಮುಂದೆ ಬಂದರು. ಇದು ಎಂಟೈರ್ ಇದು ವೆಂಟಿಲೇಟರ್ ಇದು ಡಯಾಲಿಸಿಸ್ ಮಿಷನ್ ದುಡ್ಡು ಅವರೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂದೆ ಬಂದರು. ಆವಾಗ ನಮ್ಗೆ ಸಂಜೀವಿನಿ ಆರೋಗ್ಯ ಸಿಂಧು ಇದರಲ್ಲಿ ನಮ್ಮಲ್ಲಿ ಕಲೆಕ್ಟ್ ಆಗಿದ್ದ ಹಣ ಇತ್ತಲ್ಲ ಅದನ್ನು ಹಾಗೇ ಇಟ್ಟು ಬಡ್ಡಿ ಮಾಡೋದು ಬೇಡ, ಅದಕ್ಕೋಸ್ಕರ ನಾವು ಈ ಥರ ಕೊಡೋಣ ಅಂತ ಹೇಳ್ಕೊಂಡು ನಮ್ಮ ಕ್ಲಿನಿಕ್ ಅಂದರೆ ನಮ್ಮ ದೇವಸ್ಥಾನದ ಸುತ್ತಮುತ್ತಲಿನವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಇಲ್ಲಿ ಕೊಟ್ಟಿದ್ದೀವಿ. ಅದರ ಉಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವು ಕೇಳ್ಕೊಳ್ತೇವೆ. ಹೆಚ್ಚಿನಹಳ್ಳಿಯವರೊಬ್ಬರು ಬಂದು ನಮ್ಮನ್ನು ಕೇಳಿದ್ರು ನಾವು ಅಲ್ಲಿ ರೆಫರ್ ಮಾಡಿದ್ವಿ. ಅದನ್ನು ನಮ್ಮನ್ನ ರೆಫರೆನ್ಸ್ ಬೇಕಂತ ಹೇಳಿಲ್ಲ, ಅಲ್ಲಿರೋರು ಅದೇ ಥರ ಇದ್ದಾರೆ ರಂಗದೊರೆನಲ್ಲಿ. ನಮಗೇನು ಅಂತ ಹೇಳಿದ್ರೆ ಅಲ್ಲೊಬ್ಬರು ಬಂದು ಸುಧೀರ್ ಶೆಣೈ ಅಂತೇಳಿ ಅವರು ಇಲ್ಲಿ ಅಲೇಟಾದಲ್ಲಿದ್ದಾರೆ. ಈಸ್ ಒನ್ ಆಫ್ ದ ಡೈರೆಕ್ಟರ್ ಆಫ್ ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್. ಅವರು ಅಲ್ಲಿ ಬಂದವರಿಗೆಲ್ಲರಿಗೂ ಎಲ್ಲಿಂದ ಬಂದ್ರಿ ಅಂತ ಕೇಳಲ್ಲ ಅವರು. ನಮ್ಮಲ್ಲೂ ನಮ್ಮ ದೋಬಿ ಭಾಗ ಒಬ್ಬ ಆಲ್ಟರ್ನೇಟ್ ಮೀನ್ಸ್ 3 days ಎಂಟ್ರೆನ್ಸ್ ಅಲ್ಲಿ ಎಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ. 25 ವರ್ಷ ಈವನ್ ಪಾಪ ಅವರು ಬನ್ನಿ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಎಲ್ಲ ಟೆಸ್ಟ್ ಮಾಡ್ಕೊಂಡು ಸುಮಾರು 2,000 ರೂಪಾಯಿ ಆಗುತ್ತೆ. ಬರೀ HbA1c-ಗೆ 758 ರೂಪಾಯಿ ತಗೋತಾರೆ.
ಇಲ್ಲ ಇಲ್ಲ ಮಾಡಿ 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 ಒಳ್ಳೆ ಟೈಮ್ ಅದು ಲತಾ ಎಲ್ಲಿ ಲಕ್ಷ್ಮಣ ಎಲ್ಲಿ ಹೊರಗಡೆ ಹೋಗಿದ್ರಾ? ಡಾಕ್ಟರ್ ಕರೀರಿ. ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಪರಸ್ಯ ಮಹೇಶ್ವರಃ. Oh,